ಎಲ್ಲದಕ್ಕೂ ನಾವು ಟ್ಯಾಲಿ ಮಾಡಿದ್ರೆ ಒಂದು ಲೆಕ್ಕದಲ್ಲಿ ಉಜಾಲ ಬೆಸ್ಟು ಅನಿಸುತ್ತೆ. 2 ಎಕರೆಗೆ 2,000 ಸಸಿ ನಾಟಿ ಮಾಡಿದ್ದೀನಿ. ಮಾರ್ಕೆಟಲ್ಲಿ ಡಿಮಾಂಡ್ ಇರೋದು ಈ ಕಲರ್ಗೆ ನಮಗೆ ಡಿಮಾಂಡ್ ಇಲ್ಲ. ಮ್ಯಾಕ್ಸಿಮಮ್ 1 ಎಕರೆ ಕರೆಕ್ಟಾಗಿ ಒಬ್ಬ ರೈತ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಮಾಡಿದ್ರೆ 60ರಿಂದ 70 ಟನ್ ತೆಗಿಬೋದು. 30 ರೂಪಾಯಿ ನಮ್ಗೆ ಸರಾಸರಿ ಸಿಗುತ್ತೆ. ಅದರಲ್ಲಿ ನಮಗೆ ಟ್ರಾನ್ಸ್ಪೋರ್ಟಿಂಗು, ಲೇಬರ್ದು ಎಲ್ಲ ಸೇರಿ ನಮ್ಗೆ ತೆಗೆದ್ರೆ 20 ರೂಪಾಯಿ ನಾವು ಅದರಲ್ಲಿ ಉಳಿಸ್ಕೋಬೋದು ಸರ್. ಇನ್ನು ಕರ್ನಾಟಕದಲ್ಲಿ 3 ಲಕ್ಷ ಟನ್ ಬದನೆ ಬೆಳೆದಿದ್ದು ಹೆಚ್ಚು ಬದನೆ ಬೆಳೆಯುವ ರಾಜ್ಯಗಳ ಪಟ್ಟಿಯಲ್ಲಿ 12ನೇ ಸ್ಥಾನದಲ್ಲಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಬೆಳೀತಾ ಇರುವ ಪ್ರಮುಖ ಬದನೆ ತಳಿಗಳೆಂದರೆ ಈರನಗೆರೆ, ಕೆಂಗೇರಿ, ಅರ್ಕಾ ಶಿರೀಶ್, ಅರ್ಕಾ ಕುಸುಮಾಕರ್, ಅರ್ಕಾ ನಿಧಿ, ಅರ್ಕಾ ಕೇಶವ್, ಪಂಜಾಬ್ ಮೋತಿ, ಮಲಾಪುರ್ ಲೋಕಲ್, ರಾಂಪುರ್ ಲೋಕಲ್, ಅರ್ಕಾ ಆನಂದ್, ಮಟ್ಟುಗುಳ್ಳ, ವೆಸ್ಟ್ ಕೋಸ್ಟ್ ಗ್ರೀನ್ ರೌಂಡ್. ನಮ್ಮ ರಾಜ್ಯದಲ್ಲಿ ರೈತರು ಈ ತಳಿಗಳ ಜೊತೆಯಲ್ಲಿಯೇ ಖಾಸಗಿ ಕಂಪನಿಗಳ ಹಲವು ತಳಿಗಳ ಬದನೆಯನ್ನು ಬೆಳೆಯುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆಯ ಪ್ರಗತಿಪರ ರೈತರಾದ ಎನ್ ಶ್ರೀನಾಥ್ ಅವರು ಹಲವು ವರ್ಷಗಳಿಂದ ತರಕಾರಿ ಬೇಸಾಯ ಮಾಡ್ತಾ ಇದ್ದಾರೆ. ಇವರು ಬದನೆಯನ್ನ ಬೆಳೀತಾ ಇದ್ರು. ಅವರು ಚೆನ್ನೈಗೆ ಹೋಗಿದ್ದಾಗ ಅಲ್ಲಿ ಉಜಾಲ ತಳಿಯ ಬದನೆಯನ್ನ ನೋಡಿದ್ರು. ಬಳಿಕ ಆ ಬದನೆಯ ಬಗ್ಗೆ ಮಾಹಿತಿ ಪಡೆದು ಅದನ್ನ ತಮ್ಮ ತೋಟದಲ್ಲಿ ಬೆಳೆಸಿದ್ದಾರೆ. ಪ್ರತಿ ವರ್ಷ ನಾವು ಬದನೆ ಬೆಳೀತಾ ಇದ್ವಿ. ಆಗೇನಾಯಿತು, ನಾವು ಮಾಮೂಲಿ ವೆರೈಟಿನ ಬೆಳೀತಾ ಇದ್ವಿ. ಆಗ ಚೆನ್ನೈಗೆ ಹೋದಾಗ ಒಂದು ಸಾರಿ ನೋಡಿದ್ವಿ, ಇದು ಒಳ್ಳೆ ರೇಟ್ ಹೋಗ್ತಾ ಇತ್ತು. ಏನು ನಾವು ಬೆಳಿತೀವಲ್ಲ, ನಾವು ಬೆಳೆಯೋ ಬದನೆಗೆ ಸ್ವಲ್ಪ ಕಡಿಮೆ ರೇಟ್ ಇದೆ, ಇದೇನು ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅಲ್ಲಿ ಯಾಕೋ ಕಾಯಿ ತಗೋ ಬಂದಿದ್ರು. ಅವ್ರನ್ನ ಕೇಳಿದ್ವಿ, ಏನು ಸರ್ ಇದು ವೆರೈಟಿ ಅಂತ ಹೇಳಿದ್ರೆ ಈ ಥರ ಉಜಾಲ ಅಂತ ಹೇಳಿದ್ರು. ಸರ್ ಎಲ್ಲಿ ಬೆಳೆಯೋದು, ಯಾವ ಊರು ನಿಮ್ಮದೇನು ಅಂತ ಕೇಳಿದ್ದಕ್ಕೆ ಅವರು ಸೇಲಮ್ ಅಂತ ಹೇಳಿದ್ರು, ತಮಿಳ್ನಾಡು ಸೇಲಮ್ಮು. ಆಮೇಲೆ ಕೇಳಿದೆ, ಸರ್ ಇದು ಯಾವ ಥರ ಸಸಿ ಅಂದರೆ ಇದು ಗ್ರಾಫ್ಟಿಂಗ್ ಮಾಡಿರೋ ಸರ್, ನಾವು ಗ್ರಾಫ್ಟಿಂಗ್ ಮಾಡಿರೋದ್ರಿಂದ ಈ ಥರ ಕ್ವಾಲಿಟಿ ಬಂದಿದೆ. ಸರಿ ಸರ್, ನಮಗೆ ಸಸಿ ಬೇಕು, ಕೊಡ್ತೀರಾ ಅಂತ ಹೇಳಿದೆ. ಇಲ್ಲ ಬನ್ನಿ ಸರ್ ನಾವು ಮಾತಾಡೋಣ ಅಂತೇಳಿದ್ರು. ಮತ್ತು ಸೇಲಮ್ ಹತ್ರ ಜೋಡು ಕುಳಿ ಅಂತ ಹೇಳ್ಬಿಟ್ಟು ಅವರು ಗ್ರಾಫ್ಟಿಂಗ್ ಮಾಡ್ತಾರೆ. ಈ ಮಾವಿನ ಸಸಿಗಳು ಮತ್ತು ಸಪೋಟ ಸಸಿಗಳು, ಜಮ್ನಳ್ಳಿ ಇವೆಲ್ಲ ಮಾಡ್ತಾಯಿದ್ರು. ಮತ್ತು ಅಲ್ಲಿ ಕೇಳಿದ್ರು, ನಮ್ಗೆ ಯಾವ ವೆರೈಟಿ ಬೇಕಾದ್ರೆ ನೀವು ನಾರು ತೊಗೊಬಂದು ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿದ್ರೆ ನಾವು ಈ ಕಡೆಯಿಂದ ನಾರು ಯಾವ ವೆರೈಟಿ ಬೇಕು ನಾವು ನಾರು ಕಳಿಸಿದ್ವಿ. ನಾರು ಕಳಿಸಿದ್ಮೇಲೆ 20 ದಿವಸಕ್ಕೆ ಅವರು ಗ್ರಾಫ್ಟಿಂಗ್ ಎಲ್ಲ ರೆಡಿ ಮಾಡಿ ನಮಗೆ ಮತ್ತೆ ವಾಪಸ್ ಕಳಿಸ್ತಾರೆ. ನೇರಳ ಬಣ್ಣದಿಂದ ಕೂಡಿರುವ ಈ ಬದನೆಗೆ ನಮ್ಮ ನೆರೆ ರಾಜ್ಯ ತಮಿಳುನಾಡಿನಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಈ ಬದನೆಯನ್ನ ಸಾಂಬಾರ್ಗೆ ಉಪಯೋಗಿಸಿದ್ರೆ ಅಷ್ಟು ರುಚಿಯಾಗಿರೋದಿಲ್ಲ. ಆದ್ರೆ ಇದರಿಂದ ಮಸಾಲೆ ಮತ್ತು ಬಜ್ಜಿ ಮಾಡಿದ್ರೆ ಹೆಚ್ಚು ರುಚಿಯಾಗಿರುತ್ತೆ. ಜೊತೆಗೆ ಇದರಲ್ಲಿ ಪೋಷಕಾಂಶಗಳು ಹೆಚ್ಚಿರುತ್ತೆ. ಹಾಗಾಗಿ ತಮಿಳುನಾಡಿನಲ್ಲಿ ಇದನ್ನ ಹೆಚ್ಚಾಗಿ ಬಳಸುತ್ತಾರೆ ಅಂತಾರೆ ಶ್ರೀನಾಥ್ ಅವರು. ಇದು ಏನಂದರೆ ಸ್ವಲ್ಪ ಕಾಯಿ ಉದ್ದ ಬರೋಲ್ಲ, ಸೇಮ್ ಪರ್ಪಲ್ ಇಷ್ಟೇ ಬರೋದು. ಇದು 2 ದಿವಸಕ್ಕೆ ಒಂದು ಸಾರಿ ಈ ಥರ ಮತ್ತೆ ರೆಡಿ ಆಗುತ್ತೆ. ಮತ್ತು 3 ದಿವಸ ಆದರೆ ಕಲರ್ ವೈಟ್ ಬಂದುಬಿಡುತ್ತೆ. ವೈಟ್ ಬಂದಾಗ ಏನಾಗುತ್ತೆ, ಅದು ಮಾರ್ಕೆಟಲ್ಲಿ ಈ ಥರ ವೈಟ್ ಬಂದುಬಿಡುತ್ತೆ. 3 ದಿವಸ ಆದಮೇಲೆ ವೈಟ್ ಆಗಿಬಿಡುತ್ತೆ. ನಮಗೆ ಬೇಕಾದ ಮಾರ್ಕೆಟಲ್ಲಿ ಡಿಮಾಂಡ್ ಇರೋದು ಈ ಕಲರ್ಗೆ ನಮಗೆ ಡಿಮಾಂಡ್ ಇಲ್ಲ. ಅದರಿಂದ ಕಂಪಲ್ಸರಿ 2 ದಿವಸ ತುಂಬ್ತಾ 3ನೇ ದಿವಸ ನಾವು ಕಾಯಿ ತೆಗಿತಾ ಇರಬೇಕು. ಅದರಿಂದ ಇದು ಒಳ್ಳೆ ಬೆಳೆ ಅನಿಸುತ್ತೆ. ಇದನ್ನೇನಕ್ಕೆ ಯೂಸ್ ಮಾಡ್ತಾರೆ ಸರ್, ಇದು ಆ್ಯಕ್ಚುಲಿ ಸಾಂಬಾರು ಸ್ವಲ್ಪ ಚೆನ್ನಾಗಿರಲ್ಲ, ಅಷ್ಟೇನು ಇದಿರಲ್ಲ. ಇದು ಬಂದುಬಿಟ್ಟು ಇಲ್ಲ ಮಸಾಲೆ ಮಾಡ್ಬೋದು ನಮ್ಮ ಕಡೆ ಮಾಡಿದ್ರೆ. ಇದೆಲ್ಲ ಜಾಸ್ತಿ ಯೂಸ್ ಮಾಡೋದು ಬಜ್ಜಿಗೆ. ನಾವು ಕ್ಯಾಪ್ಸಿಕಮಲ್ಲಿ ಬಜ್ಜಿ ಹೆಂಗೆ ಮಾಡ್ತೀವಿ ಆ ಥರ ಇದನ್ನು ಬದನೇನು ಬಜ್ಜಿ ಮಾಡ್ತಾರೆ. ಆ ಒಂದು ಇದರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಬದನೆಯನ್ನ ಎಲ್ಲಾ ವಿಧದ ಮಣ್ಣಿನಲ್ಲಿಯೂ ಬೆಳೆಯಬಹುದು. ಅದರಲ್ಲೂ ನೀರು ಬಸಿದು ಹೋಗುವ ಗೋಡು ಮಣ್ಣು ಮತ್ತು ಸೊರಗು ರೋಗ ಮುಕ್ತವಾಗಿರುವ ಮಣ್ಣು ಈ ಬೆಳೆಗೆ ಸೂಕ್ತ. ಶ್ರೀನಾಥ್ ಅವರು ಬದನೆ ಸಸಿ ನಾಟಿಗೂ ಮುನ್ನ ಭೂಮಿ ಸಿದ್ಧತೆ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ ಮತ್ತು ಕುರಿ ಗೊಬ್ಬರವನ್ನ ಸೂಕ್ತ ಪ್ರಮಾಣದಲ್ಲಿ ಹಾಕಿದ್ದಾರೆ. ಬಳಿಕ ಸಾಲಿನಿಂದ ಸಾಲಿಗೆ 8 ಅಡಿ ಅಂತರ ನೀಡಿ ಸಾಲು ಮಾಡಿಕೊಂಡು 5 ಅಡಿ ಅಗಲದ ಬೆಡ್ ಮಾಡಿದ್ದಾರೆ. ಬೆಡ್ಗೆ ಮಲ್ಚಿಂಗ್ ಪೇಪರ್ ಹೊದಿಸಿ ಬಳಿಕ ಗಿಡದಿಂದ ಗಿಡಕ್ಕೆ 5 ಅಡಿ ಅಂತರ ನೀಡಿ ಸಸಿ ನಾಟಿ ಮಾಡಿದ್ದಾರೆ. 1 ಎಕರೆಯಲ್ಲಿ 1,000 ಸಸಿ ಸೇರಿದಂತೆ 2 ಎಕರೆಯಲ್ಲಿ ಒಟ್ಟು 2,000 ಸಸಿಗಳನ್ನ ನಾಟಿ ಮಾಡಿದ್ದಾರೆ. ಭೂಮಿನ ಫಸ್ಟ್ 5ನೇ ಗೆಲಲ್ಲಿ 1-2 ಸಾಲು 3 ಸಾಲು ಉಳುಮೆ ಮಾಡಬೇಕು ಚೆನ್ನಾಗಿ. ಮತ್ತು 1 ತಿಂಗಳು 2 ತಿಂಗಳು ಚೆನ್ನಾಗಿ ಒಣಗಿಸ್ಬೇಕು.
ಒಂದು ಬೆಳೆ ಆದಮೇಲೆ 1-2 ತಿಂಗಳು ಚೆನ್ನಾಗಿ ಒಣಗಿದ್ರೆ, ಇದು ಯಾಕಂದರೆ ವರ್ಷ ಇರೋದ್ರಿಂದ ಭೂಮಿ ಸ್ವಲ್ಪ ಚೆನ್ನಾಗಿ ಒಣಗಬೇಕು. ಆಮೇಲೆ ಅದನ್ನು ರೋಟೋವೇಟ್ರ್ ಹಾಕ್ಸಿ ಮತ್ತು ಕೊಟ್ಟಿಗೆ ಗೊಬ್ಬರ ಕುರಿಗೆ 1 ಎಕರೆಗೆ 6 ಟ್ರ್ಯಾಕ್ಟ್ರು, ಅದನ್ನು ಮಾಮೂಲಿ ಏನು ಮಾಡಿದ್ವಿ ನಾವು ಕುಂಟೆ ಹೊಡೆದು ಕಾಲುವೆ ಕೊಟ್ಟಿದ್ದೀವಿ. ಭೂಮಿಯೆಲ್ಲ ಚೆಲ್ಲಿದ್ರೆ ಕಳೆ ಅದೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀ 8 ಅಡಿಗೆ ಸಾಲು ಮಾಡಿ ಸಾಲಕ್ಕೆ ಗೊಬ್ಬರ ಕೊಟ್ಟು ಮತ್ತು ಅದಕ್ಕೆ ಹಿಂಡಿ ಮತ್ತು DAP ಪೊಟ್ಯಾಷ್ ಎಲ್ಲ ಕೊಟ್ಟು ಬೆಡ್ ಮಾಡಿದ್ವಿ. 5 ಅಡಿ ಬೆಡ್ ಮಾಡಿ ಅದಕ್ಕೆ ಮಲ್ಚಿಂಗ್ ಶೀಟ್ ಬಂದುಬಿಟ್ಟು 5 ಅಡಿದು ಕಂಪನಿಯಲ್ಲಿ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡು ಅದರಿಂದ ನಾವು ಈ ಥರ ಮಾಡಿದ್ದೀವಿ. ಮಲ್ಚಿಂಗ್ ಬಂದುಬಿಟ್ಟು ಇದನ್ನು 5 ಅಡಿ ಮಾಡಿಸಿರೋದ್ರಿಂದ 1 ಎಕರೆಗೆ 90 ಕೆಜಿಯಿಂದ 100 ಕೆಜಿ ಇಡಿಸುತ್ತೆ ಮಲ್ಚಿಂಗ್. 5 ಅಡಿ ಮಲ್ಚಿಂಗು. ಮತ್ತು ಇದನ್ನು ಸಾಲಿಂದ ಸಾಲಿಗೆ 8 ಅಡಿ ಮಾಡಿದ್ದೀವಿ. ಒಂದು ಸಸಿಯಿಂದ ಸಸಿಗೆ ಬಂದುಬಿಟ್ಟು 5 ಅಡಿ ಮಾಡಿದ್ದೀವಿ. ಅದರಿಂದ ಇದೇನೆಂದರೆ ನಮ್ಗೆ ವರ್ಷ ಕೊಯ್ಯೋದ್ರಿಂದ ನಾವು ಕೊಡೋ ಊಟನೂ ಜಾಸ್ತಿ ಇರಬೇಕು ಇದಕ್ಕೆ. ಮತ್ತು ಅದರಲ್ಲಿ ನಾವು ಈಲ್ಡ್ 1:5 ತೆಗಿಬೇಕು. ಇದರಲ್ಲಿ ಆ ಥರ ಈಲ್ಡ್ ಬರುತ್ತೆ. ಮ್ಯಾಕ್ಸಿಮಮ್ ನಾವು 1 ವರ್ಷ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ 6ರಿಂದ 7 ಅಡಿ ಬೆಳೆಯುತ್ತೆ. 7 ಅಡಿ ನಮಗೆ ಸ್ಟಾರ್ಟಿಂಗು ನಾಟಿ ಮಾಡಿದ್ಮೇಲೆ 60 ದಿವಸಕ್ಕೆ ನಮಗೆ ಶಾಂಪಲ್ ಆಗುತ್ತೆ. 1 ತಿಂಗಳು ಸ್ವಲ್ಪ ಕಡಿಮೆನೇ ಕೊಯ್ತಾ, 1 ತಿಂಗಳು 2 ತಿಂಗಳು ಸ್ವಲ್ಪ ಕಡಿಮೆ ಕೊಯ್ತಾ ಇರುತ್ತೆ. 3ನೇ ತಿಂಗಳಿಂದ 1 ಎಕರೆಗೆ ಮ್ಯಾಕ್ಸಿಮಮ್ ಮೇಲೆ ಅಂದರೆ ಇದು 2 ದಿವಸಕ್ಕೆ ಒಂದು ಸರಿ ಕಟ್ಟಿಂಗು, 2 ದಿವಸಕ್ಕೆ ಒಂದು ಸರಿ 1 ಟನ್, 1 ಎಕರೆಗೆ 1 ಟನ್ ಸಿಗುತ್ತೆ. ಮಾಮೂಲಿ ನಾವು 1 ವರ್ಷ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಇಲ್ಲ ಒಂದು 5 ತಿಂಗಳು 6 ತಿಂಗಳು ಆದಮೇಲೆ ಸ್ವಲ್ಪ ಗಿಡ ಬಲ್ತ ಮೇಲೆ ಏನು ಮಾಡ್ತೀವಿ, ಸ್ವಲ್ಪ ಕಟ್ ಮಾಡ್ತೀವಿ. ಹಳೆಯ ರೆಂಬೆಗಳು ಯಾವುದೇ ಇದೆಯೋ ಅದನ್ನು ಅದರಲ್ಲಿ ಕಾಯಿ ಬರೋಲ್ಲ, ಅದನ್ನು ಕಟ್ ಮಾಡ್ತೀವಿ. ಮತ್ತು ಕೆಳಗಡೆಯಿಂದ ಬ್ರಾಂಚ್ ಬರ್ತಾ ಇರುತ್ತೆ, ಅದನ್ನು ಡೆವಲಪ್ ಮಾಡ್ಕೊತೀವಿ. ಅದರಲ್ಲಿ ನಮ್ಮ ಮತ್ತೆ ಇನ್ನೂ 6 ತಿಂಗಳು ಕಂಟಿನ್ಯೂ ಆಗುತ್ತೆ. ಬದನೆಯನ್ನ ವರ್ಷದ ಎಲ್ಲಾ ಕಾಲದಲ್ಲಿಯೂ ಬೆಳಿಬಹುದು. ಇನ್ನು ಬದನೆ ಸಸಿ ನಾಟಿ ಮಾಡಲು ಜೂನ್, ಜುಲೈ, ಅಕ್ಟೋಬರ್, ನವೆಂಬರ್, ಜನವರಿ, ಫೆಬ್ರವರಿ ತಿಂಗಳುಗಳು ಸೂಕ್ತ. ಶ್ರೀನಾಥ್ ಅವರು ಅಕ್ಟೋಬರ್ ತಿಂಗಳಿನಲ್ಲಿ ಸಸಿ ನಾಟಿ ಮಾಡಿದ್ರು. ಆದ್ರೆ ಉಜಾಲ ತಳಿಯನ್ನ ಜನವರಿಯಲ್ಲಿ ನಾಟಿ ಮಾಡಿದ್ರೆ ವರ್ಷವಿಡೀ ಉತ್ತಮ ಇಳುವರಿ ಪಡೆಯಬಹುದು ಅನ್ನೋದು ಅವರ ಅಭಿಪ್ರಾಯ. ಸರ್, ಈಗ ನಾನು 2 ಎಕರೆ ನಾಟಿ ಮಾಡಿದ್ದೀನಿ. 2 ಎಕರೆಗೆ 2,000 ಸಸಿ ನಾಟಿ ಮಾಡಿದ್ದೀನಿ. ನಮ್ಗೆ ಬಂದ್ಬಿಟ್ಟು ಈಗ 30 ರೂಪಾಯಿ ಮಾರ್ಚ್, ಚೆನ್ನೈಯಲ್ಲಿ 30 ರೂಪಾಯಿ ಸಿಗ್ತಾಯಿದೆ. ಅಕ್ಟೋಬರು ಎಂಡು, ನವಂಬರ್ ಫಸ್ಟ್ ವೀಕಲ್ಲಿ ನಾಟಿ ಮಾಡಿರೋದು. ನವಂಬರ್ ಎಂಡು, ಡಿಸೆಂಬರ್ ಎಂಡು, ಜನವರಿ ಫಸ್ಟ್ ವೀಕಲ್ಲಿ ಶಾಂಪಲ್ ಆಯಿತು. ಜನವರಿ ಫಸ್ಟ್ ಎಲ್ಲನೂ ಫುಲ್ಲು ಸ್ವಲ್ಪ ಕಡಿಮೆ ಕೊಯ್ತಾ ಇತ್ತು. ಫೆಬ್ರವರಿ ಈಗ ಆಗಿದೆ, ಚಳಿಗೆ ಸ್ವಲ್ಪ ಕಡಿಮೆ ಇತ್ತು. ಈಗ ಮಾರ್ಚ್ ಬಿಸಿ ಜಾಸ್ತಿ ಆದ್ರಾಗಿಂದ ಫುಲ್ಲು ಫಸಲು ಚೆನ್ನಾಗಿ ಬರುತ್ತೆ. ಅದರಿಂದ ಮೈನ್ ನಮಗೇನೆಂದರೆ ಜನವರಿಯಲ್ಲಿ ನಾಟಿ ಮಾಡಿಕೊಂಡ್ರೆ ಬರೋ ಜನವರಿವರೆಗೂ ನಾವು ಮೇಂಟೈನ್ ಮಾಡ್ಕೋಬೋದು. ಬದನೆ ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಿರುತ್ತೆ. ಇದರಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಕೀಟಗಳು ಯಾವುದೆಂದರೆ, ಪ್ರಮುಖ ರೋಗ ಕೀಟಗಳು ಜಿಗಿಹುಳುಗಳು ಎಲೆಗಳಿಂದ ರಸವನ್ನ ಹೀರುತ್ತವೆ. ಇದರಿಂದ ಎಲೆಗಳು ಮುಟುರಾಗುತ್ತೆ. ಹೇನು ಗುಂಪಾಗಿ ಹೇನುಗಳು ಎಳೆಯ ಎಲೆಗಳಿಂದ ಮತ್ತು ಹೂವಿನ ಮೊಗ್ಗುಗಳಿಂದ ರಸ ಹೀರುತ್ತವೆ. ಬಾಧೆಗೊಳಗಾದ ಭಾಗ ಒಣಗುತ್ತೆ. ಹಿಟ್ಟು ತಿಗಣೆ ಬಿಳಿ ಹಿಟ್ಟಿನಂತಹ ತಿಗಣೆಗಳು ಎಲೆಗಳಿಂದ ರಸ ಹೀರುತ್ತವೆ. ಎಲೆಗಳು ಹಳದಿಯಾಗಿ ಒಣಗುತ್ತವೆ. ಕಾಂಡ ಕೊರೆಯುವ ಹುಳು ಮರಿಹುಳು ಟೊಂಗೆಗಳನ್ನ ಮತ್ತು ಕಾಂಡಗಳನ್ನ ಕೊರೆದು ತಿನ್ನುತ್ತವೆ. ಈ ಭಾಗಗಳು ಒಣಗುತ್ತವೆ. ಅಂತಿಮವಾಗಿ ಗಿಡಗಳು ಸಾಯುತ್ತವೆ. ಕುಡಿ ಮತ್ತು ಕಾಯಿ ಕೊರೆಯುವ ಹುಳು ಮರಿಹುಳುಗಳು ಎಲೆಯನ್ನ ಕೊರೆದು ತಿನ್ನುತ್ತವೆ. ಇವು ಕಾಯಿಯನ್ನ ಕೊರೆದು ಒಳ ಸೇರಿ ತಿರುಳನ್ನ ತಿನ್ನುತ್ತವೆ. ಕಾಯಿಯ ಮೇಲೆ ರಂಧ್ರ ಮತ್ತು ಒಳಗಡೆ ಹಿಕ್ಕಿಯಿಂದ ಮುಚ್ಚಿದ ಕಪ್ಪಾದ ಸುರಂಗ ಕಾಣಬಹುದು. ನುಸಿ ಕೆಂಪು ಜೇಡ ನುಸಿಗಳು ಎಲೆ ಕೆಳಭಾಗದಲ್ಲಿ ರಸ ಹೀರುತ್ತವೆ. ಇಂತಹ ಎಲೆಗಳ ಮೇಲೆ ಬಿಳಿ ಮಚ್ಚೆಗಳಾಗುತ್ತವೆ. ನಂತರ ಎಲೆಗಳು ಹಳದಿಯಾಗಿ ಒಣಗಿ ಕೆಳಗೆ ಬೀಳುತ್ತವೆ. ಮೂತಿ ಹುಳು ಮೂತಿ ಹುಳುವಿನ ದುಂಬಿಗಳು ಎಲೆಗಳ ಅಂಚನ್ನ ಮಾತ್ರ ತಿನ್ನುತ್ತವೆ. ಮರಿಹುಳುಗಳು ಬೇರನ್ನ ತಿನ್ನುತ್ತವೆ. ಬಿಳಿ ಅಥವಾ ಬೂದು ಬಣ್ಣದ ಶಿಲೀಂಧ್ರ ಎಲೆಯ ಮೇಲೆ ಕಂಡುಬರುತ್ತೆ. ನಂತರ ಈ ರೋಗ ಎಲೆ ಪೂರ್ತಿ ಆವರಿಸಿ ಎಲೆಗಳು ಒಣಗುತ್ತವೆ. ಸಣ್ಣ ಎಲೆಗಳ ನಂಜು ರೋಗ ರೋಗಕ್ಕೆ ತುತ್ತಾದ ಗಿಡದಿಂದ ಎಲೆಗಳು ಸಣ್ಣದಾಗಿ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ರೋಗಕ್ಕೆ ತುತ್ತಾದ ಗಿಡಗಳು ಬಂಜೆಯಾಗತ್ತೆ. ಸ್ಕ್ಲಿರೋಶಿಯಂ ಕೊಳೆ ರೋಗ
ರೋಗಕ್ಕೆ ತುತ್ತಾದ ಗಿಡ ಹಳದಿ ಬಣ್ಣಕ್ಕೆ ತಿರುಗಿ ಬಾಡುತ್ತೆ. ಬುಡವು ನೀರಿನಿಂದ ಆವೃತವಾಗಿದ್ದು ಆ ಭಾಗ ಕಪ್ಪು ಕಂದು ಬಣ್ಣಕ್ಕೆ ತಿರುಗುತ್ತೆ. ನಂತರ ಗಿಡ ಒಣಗುತ್ತೆ. ದುಂಡಾಣು ಸೊರಗು ರೋಗ. ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಬಳಿಕ ಎಲೆಗಳು ಬಾಡಿ ಗಿಡ ಪೂರ್ತಿ ಒಣಗುತ್ತೆ. ಎಲೆಚುಕ್ಕೆ ರೋಗ. ಸಣ್ಣ ವೃತ್ತಾಕಾರದ ಬೂದು ಬಣ್ಣದಿಂದ ನಂತರ ಕಂದು ಬಣ್ಣದ ಚುಕ್ಕೆಗಳನ್ನ ಎಲೆಗಳ ಮೇಲೆ ಕಾಣಬಹುದು. ದುಂಡಾಣು ಎಲೆಚುಕ್ಕೆ ರೋಗ. ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಹಳದಿ ಉಂಗುರದಿಂದ ಆವೃತವಾಗಿದ್ದರಂತೆ ಕಂಡುಬಂದು ಎಲೆಗಳು ಒಣಗಿ ಉದುರುತ್ತವೆ. ಉಜಾಲ ತಳಿಯ ಬದನೆಯಲ್ಲಿಯೂ ರೋಗ ಮತ್ತು ಕೀಟ ಬಾಧೆ ಹೆಚ್ಚಿರುತ್ತೆ. ಹಾಗಾಗಿ ಕ್ಯಾಪ್ಸಿಕಂ ಬೆಳೆಯನ್ನ ನಿರ್ವಹಿಸಿದಂತೆ ವಾರಕ್ಕೊಮ್ಮೆ ಸ್ಪ್ರೇ ಮಾಡುತ್ತಿರಬೇಕು. ಆಗ ಮಾತ್ರ ವರ್ಷವಿಡೀ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಅಂತಾರೆ ಶ್ರೀನಾಥ್ ಅವರು. ಎಲ್ಲದಕ್ಕೂ ನಾವು ಟ್ಯಾಲಿ ಮಾಡಿದ್ರೆ ಒಂದು ಲೆಕ್ಕದಲ್ಲಿ ಉಜಾಲ ಬೆಸ್ಟು ಅನಿಸುತ್ತೆ. ಸ್ವಲ್ಪ ಮೇಂಟೆನೆನ್ಸು ನಮಗೆ ಕಷ್ಟ ಅನ್ಬೋದು. ಸೇಮ್ ಕ್ಯಾಪ್ಸಿಕಮ್ಗೆ ಯಾವ ಥರ ಮೇಂಟೈನ್ ಮಾಡ್ತೀವೋ ಅಷ್ಟು ಸ್ವಲ್ಪ ತ್ರಿಪ್ಸು ಮೈಟ್ಸು ಊಜಿ ಎಲ್ಲ ಪ್ರಾಬ್ಲಮ್ ಇದೆ. ಒಂದು 6 ಡೇಸ್ಗೆ ಒಂದು ಸಾರಿ ಸ್ಪ್ರೇ ಮಾಡಿಕೊಡ್ತಾನೆ ಇರಬೇಕು. ಆ ಥರ ಮಾಡ್ಕೊಂಡು ಹೋದರೆ ಒಳ್ಳೆ ಬೆಳೆ ಸರ್ ಇದು. ಎಲ್ಲರೂ ರೈತರು ಮಾಡ್ಬೋದು, ಏನಂತ ಇದೇನಿಲ್ಲ. ಉಜಾಲ ತಳಿಯ ಬದನೆ 1 ವರ್ಷದ ಬೆಳೆಯಾಗಿದ್ದು ವರ್ಷವಿಡೀ ಬೆಳೆಯ ನಿರ್ವಹಣೆ ಮಾಡಬೇಕು. ಬದನೆ ಬೆಳೆಗೆ ನೀಡುವ ರಸಗೊಬ್ಬರ, ರೋಗ ಮತ್ತು ಕೀಟ ನಿರ್ವಹಣೆಗೆ ಬಳಸುವ ಔಷಧಿಗಳಿಗೆ ಹೆಚ್ಚಿನ ಖರ್ಚಾಗುತ್ತೆ. ಇನ್ನು ಬದನೆ ಕಟಾವು ಮಾಡಲು ಹೆಚ್ಚಿನ ಕೆಲಸಗಾರರು ಬೇಕಾಗ್ತಾರೆ. 1 ಎಕರೆಯಲ್ಲಿ ಕಾಯಿ ಕಟಾವು ಮಾಡಲು 7 ರಿಂದ 8 ಜನ ಕೆಲಸಗಾರರು ಬೇಕಾಗ್ತಾರೆ. 2 ಎಕರೆಗೆ 15ಕ್ಕೂ ಹೆಚ್ಚು ಜನರು ಬೇಕು. ಇನ್ನು ಈ ಬೆಳೆಯಲ್ಲಿ ಸಸಿ ನಾಟಿಯಿಂದ ಫಸಲು ಆರಂಭ ಆಗುವವರೆಗೆ 1 ಎಕರೆಗೆ 1,20,000 ರೂಪಾಯಿ ಖರ್ಚು ಬರುತ್ತೆ ಅಂತಾರೆ ಶ್ರೀನಾಥ್ ಅವರು. ಫಸ್ಟ್ ನಮಗೆ 1 ಎಕರೆಗೆ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ಸ್ಟಾರ್ಟಿಂಗಿಂದ ನಮಗೆ ಶಾಂಪಲ್ ಆಗೋವರೆಗೂ 1,00,000 ಇಂದ 1,20,000 ರೂಪಾಯಿ ಖರ್ಚು ಬರುತ್ತೆ ಸರ್. ಅಲ್ಲಿಗೆ ನಮಗೆ ಶಾಂಪಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಒಂದು 2 ಡೇಸ್ ಒನ್ಸ್ ನಾವು ಕಟ್ ಮಾಡ್ತಾ ಇರ್ತೀವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೇಬರ್ ಸ್ವಲ್ಪ ಇದಾಗುತ್ತೆ ನಮಗೆ, ಯಾಕಂದರೆ ಆವಾಗ ಕಾಯಿ ಕಡಿಮೆ ಸಿಗುತ್ತೆ. ಒಂದು 3 ಕಟ್ಟಿಂಗ್ 3 ವಾರ ನಮಗೆ ಸ್ವಲ್ಪ ಕಡಿಮೆ ಇರುತ್ತೆ. ಆ 3 ವಾರ ಮುಗಿದ ಮೇಲೆ ನಮ್ಗೆ ಸ್ವಲ್ಪ 1 ಟನ್ 2 ಟನ್ ಆ ಥರ ರೈಸ್ ಆಗ್ತಾ ಹೋಗುತ್ತೆ. ಆಗ ನಮಗೇನಾಗುತ್ತೆ, ಒಂದು ಹೆಂಗೆ ತೆಗೆದ್ರೆ ನಾವು ಮ್ಯಾಕ್ಸಿಮಮ್ 1 ಟನ್ ಕೀಳಬೇಕಂದ್ರೆ 7 ರಿಂದ 8 ಜನ ಬೇಕೇ ಬೇಕು. ಅದರಿಂದ ನಮಗೆ ಸ್ವಲ್ಪ ಕಾಯಿ ಜಾಸ್ತಿ ಆದಾಗ ನಮ್ಗೆ ಅದೇ ಲೇಬರು ಮಾಮೂಲಿ ನಮಗೆ ಒಂದು 15-16 ಜನ ಇದ್ದರೆ 2 ಎಕರೆಗೂ ನಾವು ಆರಾಮಾಗಿ ಒಂದು ಕಟಿಂಗ್ ಎಲ್ಲ ಟೋಟಲ್ ತೆಗಿಬೋದು. 2 ಎಕರೆಯಲ್ಲಿ 120 ಟನ್ ಇಳುವರಿ. ವರ್ಷಕ್ಕೆ 2 ಎಕರೆಯಲ್ಲಿ 20 ರಿಂದ 25 ಲಕ್ಷ ಲಾಭ. ಶ್ರೀನಾಥ್ ಅವರು ಉಜಾಲ ತಳಿಯ ಬದನೆಗೆ ತಮಿಳುನಾಡಿನಲ್ಲಿ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಬದನೆಯನ್ನ ಪ್ಯಾಕ್ ಮಾಡಿ ಚೆನ್ನೈ ಮಾರುಕಟ್ಟೆಗೆ ಕಳಿಸ್ತಾರೆ. ಇನ್ನು ಇವರು ಅಕ್ಟೋಬರ್ ಕೊನೆಯಲ್ಲಿ ಬದನೆಯನ್ನ ನಾಟಿ ಮಾಡಿದ್ದು ಜನವರಿಯಲ್ಲಿ ಇಳುವರಿ ಪ್ರಾರಂಭವಾಗಿದೆ. ಇನ್ನು ಜನವರಿಯಲ್ಲಿ 10 ಟನ್ ಇಳುವರಿ ಬಂದಿತ್ತು. ಫೆಬ್ರವರಿಯಲ್ಲಿ ಈಗಿನವರೆಗೆ 16 ಟನ್ ಬಂದಿದೆ. ಮಾರ್ಚ್ನಿಂದ ವಾರಕ್ಕೆ 7 ರಿಂದ 8 ಟನ್ ಇಳುವರಿ ಬರುವ ನಿರೀಕ್ಷೆ ಇದೆ ಅಂತಾರೆ ಶ್ರೀನಾಥ್ ಅವರು. ಚೆನ್ನೈ ಮಾರುಕಟ್ಟೆಯಲ್ಲಿ ಈ ತಳಿಯ ಬದನೆಗೆ ಸರಾಸರಿ 30 ರೂಪಾಯಿ ಬೆಲೆ ಸಿಗುತ್ತೆ. ಇಲ್ಲಿಂದ ಚೆನ್ನೈಗೆ ತಲುಪಿಸುವ ಸಾಗಾಣಿಕೆ ವೆಚ್ಚ
ಕಾರ್ಮಿಕರ ವೆಚ್ಚ, ಬೆಳೆಯ ನಿರ್ವಹಣೆ ವೆಚ್ಚ ಎಲ್ಲ ಸೇರಿ ಕೆಜಿಗೆ 10 ರೂಪಾಯಿವರೆಗೆ ಖರ್ಚು ಬರುತ್ತೆ. ಈ ಹಿನ್ನೆಲೆಯಲ್ಲಿ 1 ಕೆಜಿಗೆ 20 ರೂಪಾಯಿವರೆಗೆ ಲಾಭ ಸಿಗುತ್ತೆ. ಈ ಲೆಕ್ಕಾಚಾರದಲ್ಲಿ 1 ಎಕರೆಗೆ 60 ಟನ್ನಂತೆ 2 ಎಕರೆಯಲ್ಲಿ 120 ಟನ್ ಇಳುವರಿ ಬರುತ್ತೆ. ಹಾಗಾಗಿ ವರ್ಷದಲ್ಲಿ 2 ಎಕರೆಯಲ್ಲಿ 20 ರಿಂದ 25 ಲಕ್ಷ ಲಾಭ ಪಡಿಬಹುದು. ಅಕ್ಟೋಬರಲ್ಲಿ ನಾಟಿ ಮಾಡಿರೋದು ಜನವರಿ 1ಗೆ ನಮಗೆ ಶಾಂಪಲ್ ಆಗಿದೆ. ಅಕ್ಟೋಬರ್ ಎಂಡಲ್ಲಿ ನಾಟಿ ಮಾಡಿದ್ದು ಜನವರಿ 1ಲ್ಲಿ ಶಾಂಪಲ್ ಆಗಿದೆ. ಜನವರಿ ತಿಂಗಳೆಲ್ಲನೂ 10 ಟನ್ ಕೊಯ್ದಿತ್ತು. ಫೆಬ್ರವರಿ ತಿಂಗಳಲ್ಲಿ 16 ಟನ್ ಆಗಿದೆ 2ನೇ ತಿಂಗಳು. ಇದು ಇನ್ನೂ 2 ಕಟ್ಟಿಂಗ್ ಇದೆ. 28ವರೆಗೂ ನಮ್ಗೆ ಇನ್ನೂ 2 ಕಟ್ಟಿಂಗ್ ಇದೆ. ಮತ್ತು ಮಾರ್ಚಿಂದ ಒಂದು ವಾರಕ್ಕೆ ಏನಿಲ್ಲ ಅಂದ್ರೂ 7ರಿಂದ 8 ಟನ್ ಸಿಗೋವಷ್ಟು ಇದಿದೆ, ಅಂದಾಜಿದೆ ನಮಗೆ. ಸಸಿ ತಗೊಂಡಾಗ ನಾವು ಅಲ್ಲಿ ಕೊಟ್ಟಿದ್ದು ತಮಿಳ್ನಾಡಲ್ಲಿ ಸೆಲ್ಲಂ ಹತ್ರ. ಅವ್ರು ನಮಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. 12 ರೂಪಾಯಿ ಒಂದು ಸಸಿ ಬಿದ್ದಿದೆ ನಮಗೆ. ರೇಟ್ ಬಂದುಬಿಟ್ಟು ಒಂದು ತಿಂಗಳಲ್ಲಿ ಏನಾಗುತ್ತೆ 20 ರೂಪಾಯಿ ಮಾರುತ್ತೆ, ಒಂದು ತಿಂಗಳಲ್ಲಿ 30 ರೂಪಾಯಿ ಮಾರುತ್ತೆ, ಒಂದು ತಿಂಗಳು 50 ರೂಪಾಯಿ ಮಾರುತ್ತೆ, ಒಂದು ಟೈಮಲ್ಲಿ 100 ರೂಪಾಯಿ ಮಾರುತ್ತೆ. ಆವರೇಜಲ್ಲಿ ನಾವು ತೊಗೊಂಡಾಗ 30 ರೂಪಾಯಿ ನಮ್ಗೆ ಸರಾಸರಿ ಸಿಗುತ್ತೆ. ಅದರಲ್ಲಿ ನಮಗೆ ಟ್ರಾನ್ಸ್ಪೋರ್ಟಿಂಗು, ಲೇಬರ್ದು ಮತ್ತು ಕಾಟನ್ದು ಎಲ್ಲ ಸೇರಿ ನಮ್ಗೆ ತೆಗೆದ್ರೆ 20 ರೂಪಾಯಿ ನಾವು ಅದರಲ್ಲಿ ಉಳಿಸ್ಕೋಬೋದು ಸರ್. 10 ರೂಪಾಯಿ ಖರ್ಚು ಹೋದ್ರೂ 20 ರೂಪಾಯಿ ಲೆಕ್ಕ ಉಳಿದ್ರೆ 120 ಟನ್ನಿಗೆ 120 ಟನ್ನಿಗೆ ಮ್ಯಾಕ್ಸಿಮಮ್ ಇಲ್ಲ ಅಂದ್ರೆ 20ರಿಂದ 24-25 ಲಕ್ಷ ನಾವು ದುಡ್ಡು ಮಾಡ್ಬೋದು ಸರ್ ಇದರಲ್ಲೇ. ಕೋಲಾರದ ಪ್ರಗತಿಪರ ರೈತರಾದ ಶ್ರೀನಾಥ್ ಅವರು ಉಜಾಲ ತಳಿಯ ಬದನೆಯನ್ನ 2 ಎಕರೆಯಲ್ಲಿ ಬೆಳೆಸಿದ್ದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಅವರು 2 ಎಕರೆಯಿಂದ ವರ್ಷಕ್ಕೆ 20 ಲಕ್ಷಕ್ಕೂ ಹೆಚ್ಚಿನ ಲಾಭ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸುವುದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.